ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕುರ. ಸೊ ನೇಪಾಳ್ ಟ್ರಿಪ್ ನ ಡೇ 3 ವ್ಲಾಗ್ ಗೆ ವೆಲ್ಕಮ್ ಬ್ಯಾಕ್. ಸೊ ಅವಾಗ್ಲೇ ಸ್ವಯಂವರ್ನಾಥ್ ಟೆಂಪಲ್ ಹೋಗಿದ್ವಿ ಅಂಡ್ ಇವಾಗ ಸಾಗಾ ಮಹಾದೇವ್ ಸ್ಟ್ಯಾಚ್ಯೂ ನೋಡಕ್ ಬಂದಿದ್ವಿ. ಸೊ ಇದು ನೇಪಾಳದ ಟಾಲೆಸ್ಟ್ ಸ್ಟ್ಯಾಚ್ಯೂ. ಸೊ ಒಂದಷ್ಟು ಮೆಟ್ಲುಗಳು ಹತ್ಕೊಂಡು ಹೋದ್ಮೇಲೆ ಬ್ರಿಡ್ಜ್ ತರ ಇದೆ. ಸೊ ಆ ಬ್ರಿಡ್ಜ್ ನ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಆ ಹ್ಯಾಂಗಿಂಗ್ ಬ್ರಿಡ್ಜ್ ನ ಕ್ರಾಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬೇಕು. ಸೊ ಐ ಥಿಂಕ್ ಇದೊಂದು ರೀತಿ ಎಕ್ಸ್ಪೀರಿಯನ್ಸ್ ಇದು. ಅಂಡ್ ಬರ್ಬೇಕಾದ್ರೆ ಸಾಕಷ್ಟು ಸ್ಲೋಪ್ಸ್ ಇತ್ತು. ಸೊ ಯೂಶಲ್ ಆಗಿ ನೇಪಾಳ್ ಪೂರ್ತಿ ಬೆಟ್ಟ ಗುಡ್ಡಗಳೇ ಆಗಿರೋದ್ರಿಂದ ಆ ಸ್ಲೋಪ್ಸ್ ಅಲ್ಲಿ ಬರೋಕ್ಕೆ ಕರ್ವ್ಸ್ ಸ್ಲೋಪ್ಸ್ ಅಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಇವಾಗ ಐ ಥಿಂಕ್ ವಿ ಆರ್ ವೇಟಿಂಗ್ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ನಾನು ಎಲ್ಲೂ ಹೋಗಿರ್ಲಿಲ್ಲ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಸೊ ಈ ಒಂದು ಸ್ಟ್ಯಾಚ್ಯೂಗೆ ಹೋಗೋಕ್ಕೆ ಆ್ಯಕ್ಚುಲಾಗಿ 2 ದಾರಿ ಇದೆ. ಒಂದು ಬಂದುಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಮುಖಾಂತರ ಹೋಗ್ಬೋದು, ಇನ್ನೊಂದು ಬಂದುಬಿಟ್ಟು ಬೈ ರೋಡ್ ಆನ್ ವೆಹಿಕಲ್ ಹೋಗ್ಬೋದು. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದಕ್ಕೆ ಸ್ವಲ್ಪ ಅನಿಸ್ತಿದೆ, ಸೇಫ್ಟಿ ಇದೆ, ಆರಾಮಾಗಿ ಹೋಗ್ಬಿಡ್ಬೋದು ಒಂಚೂರು ಬೇಗನೆ ಅಂತ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಾಗಿ ಹೋಗ್ಬೇಕಾದ್ರೆ ಇದೇನಿದು ಇಷ್ಟು ಲಾಂಗ್ ಇದೆ ಅಂತ ಅನಿಸ್ತಿತ್ತು. ಆ್ಯಂಡ್ ಇನ್ನೂ ಒಂದು ಏನಂದರೆ ಕೆಳಗಡೆ ಆರಾಮಾಗಿ ರೋಡ್ ಕಾಣಿಸ್ತಿತ್ತು ಬ್ರಿಡ್ಜ್ ಮುಖಾಂತರ. ಸೊ ಆ ಕೆಳಗಡೆ ನೋಡಿದಾಗ ಗಿರ್ ಅಂತಿದ್ದು ತಲೆ ಎಲ್ಲ. ಸೊ ಆ ಒಂದು ಹೈಟ್ ಫೋಬಿಯಿಂದ ಏನೋ. ಆ್ಯಂಡ್ ಈ ಒಂದು ಸ್ಟ್ಯಾಚ್ಯೂ ಬಂದುಬಿಟ್ಟು ಕೈಲಾಶನಾಥ್ ಮಹಾದೇವ್ ಸ್ಟ್ಯಾಚ್ಯೂ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ. ಆ್ಯಂಡ್ ಇದಾದಮೇಲೆ ಬರೋದು ನೆಕ್ಸ್ಟ್ ನಮ್ಮ ಮುರುಡೇಶ್ವರದಲ್ಲಿರೋ ಶಿವ ಸ್ಟ್ಯಾಚ್ಯೂ. ಸೊ ಫಸ್ಟ್ ಬಂದ್ಬಿಟ್ಟು ಕೈಲಾಶನಾಥ್ ಮಹಾದೇವ್ ಸ್ಟ್ಯಾಚ್ಯೂ, ಅದಾದಮೇಲೆ ಮುರುಡೇಶ್ವರ ಶಿವ ಸ್ಟ್ಯಾಚ್ಯೂ. ಆ್ಯಂಡ್ ಈ ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಬಕ್ತಾಪುರ್ ಡಿಸ್ಟ್ರಿಕ್ಟಲ್ಲಿದೆ ಇನ್ ನೇಪಾಳ್. ಅದು ಬಂದ್ಬಿಟ್ಟು 20 ಕಿಲೋಮೀಟರ್ಸ್ ಫ್ರಮ್ ಕಠ್ಮಂಡು. ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಸ್ಟಾರ್ಟಿಂಗಲ್ಲಿ ಎಂಥದ್ದು ಕೂಡ ಎಂಟ್ರಿ ಫೀಸ್ ಇರೋಲ್ಲ. ಬಟ್ ಅಲ್ಲಿ ಸ್ಟ್ಯಾಚ್ಯೂ ನೋಡೋಕೆ ಹೋಗಬೇಕಾದ್ರೆ ಇಷ್ಟು ಅಂತ ಎಂಟ್ರಿ ಫೀಸ್ ಇರುತ್ತೆ. ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಾದ್ಮೇಲೆ ಸಾಕಷ್ಟು ಕನ್ಸ್ಟ್ರಕ್ಷನ್ ವರ್ಕ್ ಆ್ಯಕ್ಚುಲಾಗಿ ಇನ್ನೂ ನಡೀತಾ ಇದೆ. ಸೊ ಇನ್ನೂ ಒಂದು 1 or 2 ಇಯರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು ನಮಗೆ. ಸೊ ಅದಾದಮೇಲೆ ನಿಮಗೆ ಸ್ಟ್ಯಾಚ್ಯೂ ಸಿಗುತ್ತೆ. ಆ್ಯಂಡ್ ಬಿಸಿಲೊಂದು ಸಖತ್ತಿತ್ತು ಬಕ್ತಾಪುರಲ್ಲಿ. ಇನ್ಫ್ಯಾಕ್ಟ್ ನಾನು ಬೇರೆ ಹೀಲ್ಸ್ ಹಾಕೊಂಡು ಹೋಗಿದ್ದೆ. ಸೊ ನಂಗೆ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕಾದ್ರೆ ಭಯ ಆಗ್ತಿತ್ತು, ಎಲ್ಲಿ ವಾಲ್ ಬಿಡ್ತೀನಿ ಅಂತ. ಆ್ಯಂಡ್ ಇನ್ನೂ ಒಂದೇನಂದರೆ ಫುಲ್ ಸ್ವೆಟರ್ ಹಾಕೊಂಡು ಹೋಗಿದ್ದೆ, ಬಿಕಾಸ್ ಬೆಳಗ್ಗೆ ನಾನು ಹೋಗಿದ್ದು ಮೌಂಟೇನ್ ಫ್ಲೈಟಿಗೆ ಚಳಿ ಇತ್ತು ಅಂತ ಅದನ್ನೇ ಹಾಕ್ಕೊಂಡಿದ್ದೆ. ಸೊ ಅದೇ ಡ್ರೆಸ್ನ ನಾನು ಕಂಟಿನ್ಯೂ ಮಾಡಿದ್ರಿಂದ ಸಖತ್ ಬಿಸಿಲಿತ್ತು ನಂಗೆ. ईश गिरीश नरेश परेश महेश विलेशय भूषण भो साम्ब सदा शिव शम्भो शङ्कर शरणं मे तव चरणयुगम् उमया दिव्य सुमङ्ग. ಸೊ ಸ್ಟ್ಯಾಚ್ಯೂ ನೋಡಾದ್ಮೇಲೆ ಅಲ್ಲೇ ಸಖತ್ ಸುಸ್ತಾಗಿತ್ತು. ಸೊ ಅಲ್ಲೇ ಫಾರ್ಚೂನ್ ಹೋಟೆಲಿತ್ತು. ಸೊ ನಾವು ಹೋಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದನೇ ಅವರೇ ಅಲ್ಲಿ ಅರೇಂಜ್ ಮಾಡಿದರು. ಸೊ ಒಂದು ಬೊಫೆ ಸಿಸ್ಟಮ್ ಇತ್ತು. ಸೊ ಆ್ಯಕ್ಚುಲಿ ಊಟ ತುಂಬಾ ಚೆನ್ನಾಗಿತ್ತು, ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ಫಾರ್ಚೂನ್ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಡೋಲೇಶ್ವರ ಮಹಾದೇವ್ ಟೆಂಪಲ್ದು. ಆ್ಯಂಡ್ ಈ ಟೆಂಪಲ್ಗೆ ಆ್ಯಕ್ಚುಲಿ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಸೊ ಅದು ಒಂದು ಆಲ್ಮೋಸ್ಟ್ 6 months 1 year ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ. ಓಕೆ, ಡೋಲೇಶ್ವರದ ಕತೆ ಏನಂದರೆ, ಕೇದಾರ್ನಾಥಲ್ಲಿ ಇವರು ಪಂಚಪಾಂಡವರು ಈಶ್ವರನ ಹುಡ್ಕೊಂಡು ಬಂದಾಗ ಈಶ್ವರ ಕಾಣಿಸಲ್ಲ. ಸೊ ಅವಾಗ ಅವನು ಇದು ನಂದಿ ರೂಪದಲ್ಲಿ ಅಲ್ಲೇ ಹಸು ಎಲ್ಲ ಮೇಯ್ತಾ ಇರುತ್ತೆ, ಅದ್ರ ಜೊತೆಗೆ ಅಲ್ಲೇ ನಿಂತ್ಕೊಂಡಿರ್ತಾನೆ. ಸೊ ಇವನ್ಗೆ ಹೇಗೆ ಐಡೆಂಟಿಫೈ ಮಾಡೋದು ಈಶ್ವರನ್ನ ಅಂತ ಹೇಳಿ ನೋಡಿದಾಗ ಇವನು ಭೀಮ ಏನು ಮಾಡ್ತಾನೆ, ಆ ಕಡೆ ಒಂದು ಬೆಟ್ಟ ಈ ಕಡೆ ಒಂದು ಬೆಟ್ಟ ಕಾಲು ಹಾಕೊಂಡು ಒಂದೊಂದೇ ಹಸುನ ಅವನ ಕಾಲ್ ಕೆಳಗೆ ಬಿಡ್ತಾನೆ, ಒಂದೊಂದೇ ಹಸುನ. ಸೊ ಎಲ್ಲ ಹಸು ಹುಟ್ಟಾಗುತ್ತೆ, ಇದೊಂದು ಹಸು ಮಾತ್ರ ಈಶ್ವರ ಅಲ್ವಾ, ಅದು ಅವ್ನ ಕಾಲ್ ಕೆಳಗೆ ಹೋಗಕ್ಕೆ ಇಷ್ಟಪಡಲ್ಲ.
ಅದೇನ್ ಮಾಡುತ್ತೆ ಭೂಮಿ ಒಳಗಡೆಯಿಂದ ಹೋಗುತ್ತೆ. ಆಕ್ಚುಲಿ ಭೂಮಿ ಒಳಗಡೆಯಿಂದ ಹೋದಾಗ ಇದೆ ಅಂದ್ಬಿಟ್ಟು ಅದ್ರದ್ದು ಬಾಲ ಹಿಡ್ಕೊಂಡು ಆ ಬಾಲದ ಪೋರ್ಷನ್ ಅಷ್ಟೇನೆ ಕೇದಾರ್ನಾಥ್ ಅಲ್ಲಿರೋದು. ಇದೇನಿದೆಯೋ ಇಲ್ಲಿರೋದು ಅದು ಮುಖ. ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೇಮ್ ಸ್ಟೋನು ಇಲ್ಲಿಂದ ಅಲ್ಲಿವರೆಗೂ ಇರೋದು ಕೇದಾರ್ನಾಥ್ ಅಲ್ಲಿ. ಥ್ಯಾಂಕ್ ಯು. ಸೊ ಇವಾಗ ಡೋಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಷ್ಟೊತ್ತವರೆಗೂ ಡೋಲೇಶ್ವರ ಆಕ್ಚುಯಲ್ ಕತೆ ಏನಿದೆ ಅದನ್ನ ಕೇಳಿಸ್ಕೊಂಡ್ರಿ. ಸೊ ಇವಾಗ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ನೋಡೋಣ. ಸೊ ವಿಡಿಯೋಗ್ರಫಿ ಎಲ್ಲ ಇದ್ರೆ ತೆಗಿತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಯಾ ईश गिरीश नरेश परेश महेश विलेशय भूषण भो साम्ब सदाशिव शम्भो शङ्कर शरणं मे तव चरणयुगम्। उमया दिव्य सुमङ्गल विग्रहया लिङ्गितवामाङ्गलिमो साम्ब सदाशिव शम्भो शङ्कर शरणं मे तव चरणयुगम्। ಸೊ ಇವಾಗ ನಾವು ಬಕ್ತಾಪುರ್ ದರ್ಬಾರ್ ಸ್ಕ್ವೇರ್ಗೆ ಬಂದಿದ್ದೀವಿ. ಸೊ ಇದು 3rd ಸೆಂಚುರಿಯಲ್ಲಿ ಮಲ್ಲಾ ಕಿಂಗ್ ಅವರು 3 ಜನ ಗಂಡ್ಮಕ್ಳಿದ್ರು. ಸೊ ನೇಪಾಳ್ ಕಿಂಗ್ಡಮ್ನ 3 ಪಾರ್ಟ್ ಆಗಿ ಡಿವೈಡ್ ಮಾಡಿ ಒಬ್ಬೊಬ್ರಿಗೂ ಒಂದೊಂದು ಪಾರ್ಟ್ನ ಹಂಚಿದ್ರು ಕಿಂಗ್ಡಮ್ ಅಲ್ಲಿ. ಸೊ ಐ ಥಿಂಕ್ ಆವಾಗ ಈ ಒಂದು ದರ್ಬಾರ್ ಸ್ಕ್ವೇರ್ನ ಕಟ್ಟಿರೋದು. ಸೊ 3 ಮಕ್ಕಳು ಕೂಡ ಅವ್ರವ್ರ ಕಿಂಗ್ಡಮ್ ಅಲ್ಲಿ ಈ ತರ ಒಂದು ದರ್ಬಾರ್ ಸ್ಕ್ವೇರ್ನ ಕಟ್ಕೊಂಡಿದ್ದಾರೆ. ಅಂಡ್ ಐ ಥಿಂಕ್ ಇವಾಗ ಕಂಪೇರ್ ಮಾಡಿದ್ರೆ ಅವಾಗ ಏನ್ಷಿಯಂಟ್ ಟೈಮಲ್ಲೇ ನೇಪಾಳ್ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಸಾಕಷ್ಟು ಟೆಂಪಲ್ಸ್ ಇದಾವೆ. ಅಂಡ್ ನೇವಾರ್ ಆರ್ಕಿಟೆಕ್ಚರ್ ಇಂದ ಕಟ್ಟಿರುವಂತ ಒಂದು ಆರ್ಕಿಟೆಕ್ಚರ್ ಯೂಸ್ ಮಾಡಿರೋದು. ಸೊ ಯಾ ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಹೋಗ್ಲಾ? ಸೊ ನನಗೆ ದರ್ಬಾರ್ ಸ್ಕ್ವೇರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಆರ್ಕಿಟೆಕ್ಚರ್ ವರ್ಕ್ಸು, ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ವರ್ಕ್ ಕೂಡ ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ಬಂದು ಹಿಂದೂ ಮತ್ತು ಬೌದ್ಧ ಧರ್ಮದ ಆರ್ಕಿಟೆಕ್ಚರ್ ವರ್ಕ್ನ ಫಾಲೋ ಮಾಡಿದ್ದಾರೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಈ ಒಂದು ದರ್ಬಾರ್ ಸ್ಕ್ವೇರ್ ಬಂದು ಇರೋದು ಬಕ್ತಾಪುರಲ್ಲಿ. ಸೊ ನಾವು ಅವತ್ತು ಮೋಸ್ಟ್ ಆಫ್ ದೆಮ್ ನಾವು ಕವರ್ ಮಾಡಿದ ಪೂರ್ತಿ ಬಕ್ತಾಪುರಲ್ಲಿ ಇರೋ ಒಂದು ಸೈಟ್ ಸೀಯಿಂಗ್ ಪ್ಲೇಸಸ್ನೇ. ಆ್ಯಂಡ್ ಬಕ್ತಾಪುರ ಬಂದುಬಿಟ್ಟು ಇಟ್ ಇಸ್ 20 ಕಿಲೋಮೀಟರ್ಸ್ ಫ್ರಮ್ ಕಠ್ಮಂಡು. ಆ್ಯಂಡ್ ನೇವಾ ಜನಾಂಗದವರು ಈ ಒಂದು ದರ್ಬಾರ್ ಸ್ಕ್ವೇರ್ನ ಕಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸೂಪರ್ ಆಗಿತ್ತು. ಆ್ಯಂಡ್ ಸಾಕಷ್ಟು ಬಿಲ್ಡಿಂಗ್ಸ್ ಅಥವಾ ಮಾನ್ಯುಮೆಂಟ್ಸ್ ಬಿದ್ದೋಗ್ಬಿಟ್ಟಿತ್ತು ಡ್ಯೂ ಟು ದಿ ಅರ್ತ್ ಕ್ವೇಕ್. ಆ್ಯಂಡ್ ಅದನ್ನು ಇವಾಗ ರೀಕನ್ಸ್ಟ್ರಕ್ಟ್ ಕೂಡ ಮಾಡ್ತಾ ಇದ್ದಾರೆ.
ಆ್ಯಂಡ್ ನಾನು ದರ್ಬಾರ್ ಸ್ಕ್ವೇರ್ಗೆ ಹೋದಾಗ ಅಲ್ಲಿ ಪುಟಾಣಿ ಚಿಕ್ಕ ಚಿಕ್ಕ ಮುದ್ದಾದ ಮಕ್ಕಳುಗಳಿದ್ವು ಆ್ಯಂಡ್ ನನಗೆ ಚಿಕ್ಕ ಮಕ್ಕಳಂದರೆ ತುಂಬ ಇಷ್ಟ. ಸೊ ಆ ಮಕ್ಕಳ ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು ಅವ್ರ ಜೊತೆ ಫೋಟೋ ತೆಗೆಸ್ಕೊತಿದ್ದೆ ಇಲ್ಲಿ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬ್ಯಾಕ್ ಆಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡಿ ಮರಿ. ಥ್ಯಾಂಕ್ ಯು.